ಇವಾಗ ನಾನು ನಿಮಗೆ ತೋರ್ಸೋಕೆ ಹೊರಟಿರೋಂಥ ಫ್ರೇಮು ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಬೇಕು. ಯಾಕಂದರೆ BS ಯಡಿಯೂರಪ್ಪನವರ ತುಂಬು ಫ್ಯಾಮಿಲಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ. 5 ಜನ ಮಕ್ಕಳು, 9 ಜನ ಮೊಮ್ಮಕ್ಕಳು, 6 ಜನ ಮರಿ ಮಕ್ಕಳು, ಹಾಗೇನೇ ಮೊಮ್ಮಕ್ಕಳ ಸಂಗಾತಿಗಳು, ಇವರೆಲ್ಲರೂ ಸೇರಿ 29 ಜನರ ಒಟ್ಟು ಕುಟುಂಬ ಇವತ್ತು ನಮ್ಮ ಮುಂದೆ ಇದೆ. ಬನ್ನಿ ಅವ್ರನ್ನೆಲ್ಲರೂ ನಿಮಗೆ ಪರಿಚಯ ಮಾಡಿಸ್ತೀನಿ. ಪ್ಲೀಸ್ ಟೇಕ್ ಎ ಲುಕ್. ಸೊ ಇಷ್ಟು ಜನರು ಕೂಡ ಒಟ್ಟಾಗಿ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಷ್ಟು ದೊಡ್ಡ ಪರಿವಾರ ಇವತ್ತು ಒಟ್ಟಾರೆಯಾಗಿ ನೋಡಲಿಕ್ಕೆ, ಹಾಗೆ ಅವರ ಯಶಸ್ಸುಗಳನ್ನ ನೋಡಲಿಕ್ಕೆ, ಮಕ್ಕಳು ಮೊಮ್ಮಕ್ಕಳ ಒಂದು ಉದ್ಯೋಗ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಅವರು ನಡ್ಕೊಳ್ತಿರೋ ರೀತಿ ಆಗಿರ್ಬೋದು, ಇವೆಲ್ಲವನ್ನ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಅಲ್ಲ, ಸಹಜವಾಗಿ ಸಂತೋಷ ಆಗುತ್ತೆ. ಇಷ್ಟು ದೊಡ್ಡ ಕುಟುಂಬ, ಮಕ್ಕಳು ಮೊಮ್ಮಕ್ಕಳು ಸೊಸೆ ಅಂದರು ಎಲ್ಲರೂ ಒಟ್ಟಾಗಿ ಇಲ್ಲಿ ಕುಂತಿದ್ದೀವಿ. ಸೊ ಅವರೆಲ್ಲರ ಮಾತನ್ನು ಕೇಳುವಂಥ ಒಂದು ಅವಕಾಶ ಮತ್ತೆ ಮತ್ತೆ ಸಿಗ್ತಾ ಇರಲಿ ಅಂತ ಆಶಿಸ್ತೇನೆ. ತಾವು ಈಗ ಪ್ರಾರಂಭ ಮಾಡ್ಬೋದು. ಓಕೆ, ಮಕ್ಕಳಿಂದ ಆಗಲಿ ಮೊಮ್ಮಕ್ಕಳಿಂದ ಆಗಲಿ ಇದುವರೆಗೂ ಕೂಡ ಯಾವುದೇ ಒಂದು ತಪ್ಪಾಗಿರ್ಬೋದು ಅಥವಾ ಸಮಾಜದಲ್ಲಿ ನೀವು ತಲೆ ತಗ್ಸುವಂಥ ಕೆಲಸ ಆಗಿರ್ಬೋದು ಯಾರೂ ಕೂಡ ಮಾಡಿಲ್ಲ. ಸೊ ಎಷ್ಟು ಹೆಮ್ಮೆ ಇದೆ ನಿಮ್ಮ ಮೊಮ್ಮಕ್ಕಳ ಬಗ್ಗೆ? ಖಂಡಿತ ಯಾವುದೇ ರೀತಿ ಯಾರೊಬ್ಬರ ಬಗ್ಗೆನೂ ಆಕ್ಷೇಪಣೆ ಮಾಡುವಂಥ ಯಾವುದೇ ಘಟನೆ ನಡೆದಿಲ್ಲ. ಅದಕ್ಕೋಸ್ಕರ ನಂಗೆ ತುಂಬ ಸಂತೋಷ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ. ಓಕೆ, ಸೊ ಇವಾಗ ಮೊಮ್ಮಕ್ಕಳನ್ನೆಲ್ಲರನ್ನೂ ಕೂಡ ನಾವು ಪರಿಚಯ ಮಾಡ್ಕೊಳ್ಳೋಂಥ ಸಮಯ. ಮೊದಲನೇದಾಗಿ ಪದ್ಮಾವತಿಯವರ ಮಗ ಇದ್ದಾರೆ, ಇವರೇ ಈ ಮನೆಯ ಹಿರಿ ಮೊಮ್ಮಗ. ಅವರಿಂದಲೇ ಪ್ರಾರಂಭ ಮಾಡೋಣ. ಸರ್, ಏನು ಮಾಡ್ತಾ ಇದ್ದೀರಾ ನೀವು? ಯಾವ ರೀತಿಯಾದಂಥ ಉದ್ಯೋಗ? ಮಾತಾಡಿ. ಹಲೋ, ನಮಸ್ತೆ. ಶಶಿಧರ್ ಅಂತ ನನ್ನ ಹೆಸರು, ಪದ್ಮಾವತಿಯವರ ಮಗ. ನಾನು ಎಜುಕೇಷನ್ ಬಂದು ಇಂಜಿನಿಯರಿಂಗ್ ಆ್ಯಂಡ್ ಫೈನಾನ್ಸಲ್ಲಿ ಮಾಸ್ಟರ್ಸ್ ಮಾಡಿ ಬೇರೆ ಬಾಂಬೆ, ಲಂಡನ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿ ಬೇರೆ ಬೇರೆ ಕಂಪ್ನಿಯಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಈಗ ಒಂದು 5-6 ವರ್ಷದಿಂದ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇಂಟರ್ನೆಟ್ ಆಯಿತು, ಕನ್ಸ್ಟ್ರಕ್ಷನ್ ಸರ್ವಿಸಸಲ್ಲಿ ಸ್ವಂತ ಬಿಸ್ನೆಸ್ಸಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಮಿಸಸ್ ಸೀಮಾ. ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ದೆ UK-ದಲ್ಲಿ. ಇಟ್ಸ್ ಬಿನ್ 12 years I've graduated, and we've been married for 10 years. ಬೆಂಗಳೂರಲ್ಲೇ ಇದ್ದೀವಿ ಲಾಸ್ಟ್ 8 years. ನನಗೆ ಮಕ್ಕಳಿದ್ದಾರೆ, ಸೊ ದೇ ಕೀಪ್ ಮೀ ಬ್ಯುಸಿ. I've done chemical engineering ಅಷ್ಟೇ. ಸೊ ಮೊದಲನೇ ಸೊಸೆಗೂ ಬಹಳ ಜವಾಬ್ದಾರಿ ಇರುತ್ತೆ. ಸೊ ಮೊದಲೇ ಮೊಮ್ಮಗನಿಗೆ ಸೊಸೆಯಾಗಿ ಬಂದ್ರಿ, ನಿಮಗೆ ಜವಾಬ್ದಾರಿ ಜಾಸ್ತಿ ಅನಿಸಿದೆಯಾ ಯಾವತ್ತಾರ ಈ ಮನೆಯಲ್ಲಿ? ಹಾಗೇನಿಲ್ಲ ಜವಾಬ್ದಾರಿ ಅಂತ. ಇಟ್ಸ್ ಅ ಪ್ಲೆಷರ್ ಅಂತ ಹೇಳ್ಬೋದು. ಫಸ್ಟ್ ಸೊಸೆ ಅಂತ. ಈ ಫ್ಯಾಮಿಲಿ ಫುಲ್ ಕೂಡೆ ಇರೋದು ನಂಗೆ ತುಂಬ ಇಷ್ಟ. ನಾವು ಆ್ಯಕ್ಚುಲಿ UK-ಯಲ್ಲಿದ್ದಾಗ ನನ್ನ ತಂದೆ ತಾಯಿ, ನಮ್ಮ ತಮ್ಮ ಅಷ್ಟೇ ಇರ್ತಿದ್ವಿ. ಇಲ್ಲಿ ಬಂದಾಗ ಎಲ್ಲ ಕುಟುಂಬ ಸೇರೋದು ನಂಗೆ ತುಂಬ ಇಷ್ಟ ಆಗ್ತಿತ್ತು. ಜವಾಬ್ದಾರಿ ಅಂತೇನಿಲ್ಲ, ಬಟ್ ಈ ಥರ ಗೆಟ್ ಟುಗೆದರ್ಸಿಗೆ ಕೂಡೆ ಇರೋದು ಇಷ್ಟಪಡ್ತಾರೆ ಎಲ್ಲರೂ. ಸೊ ಅಷ್ಟೇ ಜವಾಬ್ದಾರಿ. ಮುದ್ದಿನ ಮೊಮ್ಮಗ ಶಶಿಯವರಾದರೆ ಮುದ್ದಿನ ಮೊಮ್ಮಗಳು ತಾತನ ಪಕ್ಕದಲ್ಲೇ ಕೂತಿದ್ದಾರೆ. ಸೊ ಏನು ಹೇಳ್ತೀರಾ? ಹಲೋ, ನಮಸ್ಕಾರ. ನನ್ನ ಹೆಸರು ಅಪೂರ್ವ. ನಾನು ಯಡಿಯೂರಪ್ಪ ಅವರ 2ನೇ ಮಗಳು, ಅರುಣಾದೇವಿಯವರ 1ನೇ ಮಗಳು. ನಾನು ಶಿವಮೊಗ್ಗದಲ್ಲಿ ಓದಿ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಸೊ ಮೈತ್ರಾ ಅಜ್ಜಿ ಆಗಲಿ, ಯಡಿಯೂರಪ್ಪ ತಾತ ಒಡನಾಟ ಜಾಸ್ತಿ ಇತ್ತು ಬೆಳೀತಾ ಇರುವಾಗ. ನಾನು ಇಂಜಿನಿಯರಿಂಗ್ JC ಮೈಸೂರಲ್ಲಿ ಮಾಡಿದ್ದು, ಆಮೇಲೆ ಮಾಸ್ಟರ್ಸ್ ಎಲ್ಲ US-ಅಲ್ಲಿ. ಅಲ್ಲಿ 3-4 years ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿ ಬಿಫೋರ್ ಕೋವಿಡ್ ಬಂದ್ವಿ ಇಂಡಿಯಾಗೆ, ನಾನು ನನ್ನ ಮನೆಯವರು. ನಾ ಬಂದಾದಮೇಲೆ ಆಮೇಲೆ ಏಂಜಲ್ ಇನ್ವೆಸ್ಟರ್. ಸ್ಟಾರ್ಟಪ್ ಕಂಪ್ನೀಸ್ ಯಾವ್ದಾರ ತುಂಬ ಚೆನ್ನಾಗಿ ದೇ ವಾಂಟ್ ಟು ಕಮ್ ಅಪ್ ಅಂದರೆ ವಿ ಹೆಲ್ಪ್ ದೆಮ್. ಸೊ ಅದು ಬಿಟ್ಟು ನಾನು ಐ ಆಮ್ ಎ ಮಾಮ್ ಆಫ್ ಟ್ವಿನ್ಸ್, 4-year-old twins. ಎಸ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್ ಬೊಬ್ಬ ಅಂತ. ಅಪೂರ್ವ ಅವರು ನಮ್ಮ ಮಿಸ್ಸಸ್ ಆಗ್ತಾರೆ. ನಾನು ಹುಟ್ಬಿಟ್ಟಿದ್ದೆಲ್ಲ ಇದೇ ಬೆಂಗಳೂರಲ್ಲಿ, ಇನ್ಫ್ಯಾಕ್ಟ್ ಇದೇ ನ್ಯೂ ಬೆಲ್ ರೋಡಲ್ಲಿ. ಇದಾದ್ಮೇಲೆ ನಾನು ಅಪೂರ್ವ ಪರಿಚಯ ಆಗಿದ್ದು JC ಮೈಸೂರಲ್ಲಿ. ನಾವು ಕ್ಲಾಸ್ಮೇಟ್ಸ್ ಆಗಿದ್ವಿ, ಅಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ನಾವು ಅಲ್ಲಿ ಒಟ್ಟಿಗೆ ಓದಿ, ಅದಾದ್ಮೇಲೆ ಅಮೆರಿಕದಲ್ಲೂ ಒಟ್ಟಿಗೆ ಸೇಮ್ ಯೂನಿವರ್ಸಿಟಿದಲ್ಲಿ MBA ಮಾಡಿ, ಅಲ್ಲೇ 4-5 years ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡು ಮಲ್ಟಿಪಲ್ ಕಂಪನೀಸಲ್ಲಿ. ದೆನ್ 2019 ವಿ ಮೂವ್ ಬ್ಯಾಕ್ ಟು ಇಂಡಿಯಾ. ಸೊ ಇಲ್ಲಿ ಅವ್ರು ಹೇಳ್ದಾಗೆ ಲೋಕಲ್ ಸ್ಟಾರ್ಟಪ್ಸ್ಗೆ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇರ್ತೀವಿ. ಅದಲ್ಲದೆ ಐ ವರ್ಕ್ ಫಾರ್ ಅ US-based ಕಂಪನಿ. ನಮ್ಮ ಕಂಪನಿ ಆಸ್ಕ್ ಮೀ ಟು ಬಿ ರಿಮೋಟ್ ಕಂಪ್ಲೀಟ್ಲಿ. ಸೊ ಐ ಲೀಡ್ ಸ್ಟ್ರಾಟಜಿ ಆ್ಯಂಡ್ ಅನಾಲಿಟಿಕ್ಸ್ ಫಾರ್ ಅ US-based e-commerce company. Again, apart from that, ಅವ್ರು ಹೇಳ್ದಾಗೆ we have twins, 3.5-4-year-old twins. So they are our 24 hours primary job at this point.
ಎಸ್ ಎಸ್ ನೈಸ್. Thank you. ಹಲೋ, ನಾ ಮಾಧುರ್ಯ ಮಾತಾಡ್ತಾ ಇರೋದು. ಅರುಣಾದೇವಿ ಅವರ 2ನೇ ಮಗಳು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲಿ. ನಾನು ಎಜುಕೇಷನಲ್ಲಿ ಆರ್ಕಿಟೆಕ್ಚರ್ ಮಾಡಿದ್ದೀನಿ, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ನ್ಯೂಯಾರ್ಕಲ್ಲಿ ಪ್ರಾಟ್ ಇನ್ಸ್ಟಿಟ್ಯೂಟಲ್ಲಿ ಮುಗಿಸಿ ಬಂದು ಇಲ್ಲೂ ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೊಂಡೆ. ವೈಟ್ ಫೀಲ್ಡಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ನನಗೆ ಐ ಹ್ಯಾವ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಮೈ ಕಸಿನ್ ಶಶಿ ಅವ್ರ ಜೊತೆ ಕೆಲಸ ಮಾಡ್ತೀನಿ. ಸೊ ವಂಡರ್ಫುಲ್ ಇದು. ನಾನು 2020 ನಿಖಿಲ್ ಜೊತೆ ಮದುವೆ ಆಗಿ ಇವಾಗ ನನಗೂ ಒಂದು 3.5 ವರ್ಷದ ಮಗು ಇದ್ದಾಳೆ, ಸನಿಹಾ ಅಂತ. ಸೊ ಇದೆರಡು ನಂದು ಇದರಲ್ಲಿ ನಡೀತಾ ಇರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಖಿಲ್ ಅಂತೇಳಿ. ಸೊ ಐ ಆಮ್ ಮಾಧುರ್ಯಾಸ್ ಹಸ್ಬೆಂಡ್. ಸೊ ನಾನು ಬಂದು ಆ್ಯಕ್ಚುಲಿ ಐ ಆಮ್ ವರ್ಕಿಂಗ್ ಇನ್ ದ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಆಲ್ಸೋ ಓನ್ ಬಿಸ್ನೆಸ್ ಇದೆ. ಸೊ ಮಾಧುರ್ಯ ಜೊತೆ ವಿ ಗಾಟ್ ಮ್ಯಾರಿಡ್ ಇನ್ 2020. ಆ್ಯಂಡ್ ತಾತ ಅವ್ರ ಜೊತೆ ಫಾಂಡ್ ಮೆಮೊರಿ ಹೇಳಬೇಕೇನಂತ ಹೇಳಿದ್ರೆ, ವಿತ್ ರೆಸ್ಪೆಕ್ಟ್ ಟು ಐ ಥಿಂಕ್ ಅವರ್ ಫಸ್ಟ್ ವಿಸಿಟ್ ಟು ಕಾವೇರಿ. ಸೊ ಅದು ನಮ್ಮ ಗ್ರ್ಯಾಂಡ್ ಫಾದರ್ ಆಗಿರೋಂಥ ಲೇಟ್ ಶ್ರೀ HM ಚನ್ನಬಸಪ್ಪನವರು. ಅವರು 5 ಬಾರಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ತಗೊಂಡಾಗ ಅದೇ ಮನೆಯಲ್ಲಿ ಇದ್ದಿದ್ದಂಥ ಹಿಸ್ಟ್ರಿ ಇದೆ. ಸೊ ನಮ್ಮ ಮಾತುಕತೆಗೆ ಮೊದಲನೇ ಬಾರಿ ಹೋದಾಗ ತಾತ ಅವ್ರನ್ನ ಮೀಟ್ ಮಾಡೋಕ್ಕೆ, ಸೊ ಮೈ ಪೇರೆಂಟ್ಸ್ ಚೆರಿಸ್ಡ್ ಆಲ್ ದೋಸ್ ಮೆಮರೀಸ್. ಆ್ಯಂಡ್ 2ನೇ ಬಾರಿ ವಿತ್ ಅಗೇನ್ ಕಾವೇರಿ ಸ್ಪೆಸಿಫಿಕ್ಲಿ ನಮ್ಮ ಮಗಳು ಸನಿಯಾ ಹುಟ್ಟಿದಾಗ, ಸೊ ಮೊದಲನೇ ಬಾರಿ ತಾತ ಅವ್ರಿಗೆ ಮೀಟ್ ಮಾಡಿಸಿ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ಇರೋಂಥ ಮೆಮೊರೀಸ್ ವಾಟ್ ಐ ರಿಕಲೆಕ್ಟ್ ವಿತ್ ತಾತ ಅವ್ರಿಗೆ. ಆ್ಯಂಡ್ ಇಟ್ಸ್ ವಂಡರ್ಫುಲ್ ಟು ಬಿ ವಿತ್ ದ ಫ್ಯಾಮಿಲಿ ಆ್ಯಂಡ್ ರಿಯಲಿ ವಂಡರ್ಫುಲ್ ಟು ಸಿ ದ ಹೋಲ್ ಫ್ಯಾಮಿಲಿ ಟುಗೆದರ್. ಆ್ಯಂಡ್ ಸೊ ಥ್ಯಾಂಕ್ ಯು. ಹಾಯ್ ರಕ್ಷಾ, ನಾನು ಉಮಾದೇವಿ ಅವ್ರ ಮೊದಲನೇ ಮಗಳು ದಿಶಾ ಅಂತ. ನಾನು ಹುಟ್ಟಿದ್ದೆಲ್ಲ ಬೆಂಗಳೂರು, ಇಲ್ಲೇ ಓದಿರೋದು. ಐ ಹ್ಯಾವ್ ಅ ಬ್ಯಾಕ್ಗ್ರೌಂಡ್ ಇನ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಅಂಡರ್ ಗ್ರ್ಯಾಡ್ ಮತ್ತು ಪೋಸ್ಟ್ ಗ್ರ್ಯಾಡ್ ಎರಡರಲ್ಲೂ ಅದೇ ಮಾಡಿದ್ದು. ಸ್ವಲ್ಪ ವರ್ಷ ಒಂದು ಕಂಪನಿನಲ್ಲಿ ಕೆಲಸ ಮಾಡಿ ಇವಾಗ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀನಿ. ಸಮ್ ವೆರಿ ಲಾರ್ಜ್ ಶೂಸ್ ಟು ಫಿಲ್ ವಿಚ್ ಐ ಆಮ್ ಟ್ರೈಂಗ್ ಟು ಡೂ. ನೈಸ್ ವೆರಿ ನೈಸ್. ಸೊ ಉಮಾದೇವಿಯವರ 2ನೇ ಮಗ ನೀವು. ಎಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಕುಲ್ ಅಂತ. ದೇ ಕಾಲ್ ಮಿ ಉಮ್ಮಕಾಸ್ ಫೇವ್ರೇಟ್ ಚೈಲ್ಡ್ ಅಂತ. ನೋಡಿ, ನಾನು ಈಗ ತಾನೇ ಮಾಸ್ಟರ್ಸ್ ಮುಗಿಸ್ಕೊಂಡು ಬಂದು ಐ ಆಮ್ ವರ್ಕಿಂಗ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಹುಟ್ಟಿದ ಶಿವಮೊಗ್ಗದಲ್ಲಿ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ವೆರಿ ನೈಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನೀವು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ಅಂತ, ರಾಘವೇಂದ್ರ ಅವರ ಹಿರಿಯ ಮಗ. ನಾನು ಓದಿದ್ದು ಬೆಂಗಳೂರು ಮತ್ತು UK ಅಲ್ಲಿ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಅದಾದಮೇಲೆ ಶಿವಮೊಗ್ಗದಲ್ಲಿ ಈಗ ಆಟೋಮೊಬೈಲ್ ಡೀಲರ್ಶಿಪ್ಸ್ ಮತ್ತು ಕಾಲೇಜ್ ಇನ್ಸ್ಟಿಟ್ಯೂಷನ್ ನೋಡ್ಕೊತಾ ಇದ್ದೀನಿ ಈಗ. ಸುಭಾಷ್ ಅವರ ನಿಮ್ಮ ಮನೆಗೆ ನ್ಯೂ ಕಮರ್ ಅಂತಾನೆ ಹೌದು. ಮಿಸಸ್ ಅವರ ಪರಿಚಯ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 8 months ಬ್ಯಾಕ್ ಐ ಗಾಟ್ ಮ್ಯಾರಿಡ್ ಟು ಶ್ರವಣ. ಸೊ ಅವರು ಮಾತಾಡ್ತಾರೆ. ಶ್ರವಣ, ಏನು ಮಾಡ್ಕೊಂಡಿದ್ದೀರಾ ನೀವು? ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರಾವಣ ಅಂತ. ನಾನು ಗುಲ್ಬರ್ಗಾಯಿಂದ ಬಂದಿರೋದು. ನಾನು ಬೆಳೆದಿರೋದೆಲ್ಲ ಗುಲ್ಬರ್ಗಲ್ಲಿ. ಸ್ಕೂಲಿಂಗ್ ಎಲ್ಲ ಗುಲ್ಬರ್ಗನೆಲ್ಲ ಆಯಿತು. 12th ಆದಮೇಲೆ ನಾನು ಲಾ ಓದೋಕ್ಕೆ ಮುಂಬೈಗೆ ಹೋಗಿದ್ದೆ. ಸೊ ಐ ಡಿಡ್ 5 years ಆಫ್ ಮೈ ಅಂಡರ್ ಗ್ರಾಡ್ ದೇರ್. And then we just got married last year in June 2025. And I am their first daughter-in-law. And to be associated with this family, it's a really good thing that has happened to me last year. So, ತುಂಬ ಒಳ್ಳೇದು ಅನಿಸ್ತಾ ಇದೆ ಎಲ್ಲರ ಒಟ್ಟಿಗೆ ಕೂತು. 8 ತಿಂಗಳಲ್ಲಿ ಈ ಮನೇಲಿ ಕಲ್ತಂಥ ಹೊಸ ವಿಚಾರ ಏನು? ಹೊಸ ವಿಚಾರ ಅಂತಂದರೆ, when you look at them as an outsider, you might think you might have a few notions about them. So, but when you come in the family, it's nothing at all. And the way they treat people and the way they've treated me or anybody else, it's the same. And it's so nice to see them the way they treat everybody. It's really nice. ನೈಸ್. ಓಕೆ, ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಭಗತ್ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.